ನೋಡಿ ಅವರು ಹೇಳ್ತಾ ಇರೋದು ಹಿಂದೆ ಎಲ್ಲ ಒಂದ್ಸಲ ಇದೇ ತರದ ವಿಚಾರಕ್ಕೆ ಫೋನಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಚೆನ್ನಾಗಿ ಮಾತಾಡಿದ್ರು. ಬಟ್ ಈಗ ಯಾಕೆ ಆ ಥರ ಮಾತಾಡಿದ್ರು ನನಗೆ ಒಂದು ರೀತಿ ಶಾಕ್ ಆಯಿತು ಅವ್ರ ಪದಗಳನ್ನು ಕೇಳಿಸ್ಕೊಂಡು ಅಂತ ಹೇಳ್ತಾ ಇದ್ರು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಶಿಡ್ಲಘಟ್ಟ ಎಮ್.ಎಲ್.ಎ ಆದಂಥ ರವಿಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಬಹುಶಃ ಈ ಪೌರಾಯುಕ್ತೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೈದಿರೋಂಥ ಆಡಿಯೋ ನೀವು ಕೇಳಿದ್ದೀರಾ ಅಂತ ನಾನು ಅನ್ಕೊಳ್ತೀನಿ. ಹ್ಞೂ ಸರ್. ಏನ್ ಏನ್ ಸರ್ ಇದು ಕರೆಕ್ಟಾಗಿ ಕೆಲಸ ಮಾಡೋದು ತಪ್ಪಾ ಅಂತ? ಅಲ್ಲ ಸರ್, ಈಗ ಅವರು ಒಬ್ಬ ಕಾಂಗ್ರೆಸ್ ರಾಜಕಾರಣಿ. ಓಕೆ. 2023 ಕಾಂಗ್ರೆಸ್ ಅಭ್ಯರ್ಥಿ ಆದಂತ ರಾಜೀವ್ ಗೌಡರು ಹೌದು. ಇವತ್ತು ಒಬ್ಬ ಸರ್ಕಾರಿ ಅಧಿಕಾರಿ, ಅದು ಮಹಿಳೆ ಅಧಿಕಾರಿ ಮೇಲೆ 12ನೇ ತಾರೀಕು ಸಾಯಂಕಾಲ ಅವರು ಮಾತಾಡಿದಂಥದ್ನ ಸಂಪೂರ್ಣವಾಗಿ ಕ್ಷೇತ್ರದ ನಾನೊಬ್ಬ ಜನಪ್ರತಿನಿಧಿಯಾಗಿ ಅದನ್ನ ಖಂಡನೆಯನ್ನ ಮಾಡ್ತಾ ಇದ್ದೆ. ಇವತ್ತು ಅವರು ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಅವರ ಒಂದು ಗೂಂಡಾ ವರ್ತನೆಯನ್ನ ನಾವು ವಿರೋಧ ಮಾಡಿ ಇವತ್ತು ಅವ್ರ ಮೇಲೆ ಶಿಸ್ತಿನ ಕ್ರಮ, ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಪ್ರಕರಣ ದಾಖಲಾಗಿ ಅವ್ರ ಮೇಲೆ ಶಿಸ್ತಿನ ಕ್ರಮ ಜರುಗಿಸ್ಬೇಕಂತ ನಾವು ಪೊಲೀಸ್ ಅಧಿಕಾರಿಗಳಿಗೂ ಈಗಾಗಲೇ ದೂರನ್ನ ಕೊಟ್ಟಿದ್ದೀರಿ. ಮತ್ತೆ ಅವರು ಸಹ ಇವತ್ತು ನಗರಸಭೆ ಅಧಿಕಾರಿಗಳು ಎಲ್ಲರೂ ಹೋಗಿ ಇವತ್ತು ಒಂದು ನಗರಸಭೆ ಮುಂದೆ ಒಂದು ದೊಡ್ಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಬೆಳವಣಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ತಲೆ ತೆಗಿಸ್ತಕ್ಕಂತ ಕೆಲಸ ಆಗಿದೆ. ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಹೆಸರು ಹೇಳಿಕೊಂಡು ಇವತ್ತು ರಾಜೀವ್ ಗೌಡ ಅನ್ನೋನು ಈ ಕ್ಷೇತ್ರದಲ್ಲಿ ಗೂಂಡಾ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಇವತ್ತು ಇದಕ್ ಉತ್ತರ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೊಡ್ಬೇಕಾಗ್ತದೆ. ಇವತ್ತು ಮಹಿಳೆಯರು ಇವತ್ತು ಸಾರ್ವಜನಿಕವಾಗಿ ಇವತ್ತು ಕೆಲಸ ಮಾಡ್ಲಿಕ್ಕೆ ಬರಕ್ಕೆ ಬಹಳಷ್ಟು ಜನ ಮಹಿಳೆಯರು ಇವತ್ತು ಹಿಂದೆ ಹೋಗ್ತಾ ಇರೋದ್ ಕಾರಣ ಈ ತರ ಕೆಲವರು ಕಿಡಿಗೇಡಿಗಳು ಗೂಂಡಾಗಳಿಂದ ಇವತ್ತು ಈ ಒಂದು ಸಮಾಜಕ್ಕೆ ಒಂದು ಮಾರಕ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಅಲ್ಲ ಸರ್, ಈಗ ರಾಜಕಾರಣಿಗಳು ಅಥವಾ ಮುಖಂಡರು ಅಂತ ಅಂದ್ರೆ ಹೇಗಿರ್ಬೇಕು, ಅವ್ರು ಏನ್ ಮಾತಾಡ್ತಾ ಇದೀವಿ, ಏನ್ ಮಾತಾಡ್ತೀವಿ ಅದ್ರದ್ದೊಂದು ಸ್ವಲ್ಪ ಪರಿಜ್ಞಾನ ಇರ್ಬೇಕಲ್ವಾ ಅಂತ. ಸರ್, 100ಕ್ಕೆ 100 ರಾಜಕಾರಣಿ ಅಂದ್ಮೇಲೆ ಇವತ್ತು ರಾಜಕಾರಣಿ ಅನ್ನೋ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥವ್ರು ಇವತ್ತು ಸಾರ್ವಜನಿಕರಲ್ಲಿ ಮಾತಾಡ್ಬೇಕಾದ್ರೆ ಇವತ್ತು ಸಂವಿಧಾನ ಅಡಿಯಲ್ಲಿ ಇವತ್ತು ಕಾನೂನು ಇವತ್ತು ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಗೌರವನ ಕೊಡಬೇಕು, ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ಯಾವ ರೀತಿ ನಾವು ಇವತ್ತು ಹೆಣ್ಣು ಮಕ್ಕಳ ಜೊತೆಯಲ್ಲಿ ನಾವು ಮಾತಾಡ್ಬೇಕು ಅನ್ನೋದು ಅವ್ರ ಪರಿಜ್ಞಾನ ಇರ್ಬೇಕು. ಜ್ಞಾನ ಇಲ್ಲ ಅಂತವ್ರನ್ನ ಇವತ್ತು ಜನಪ್ರತಿನಿಧಿಗಳಾಗಿ ಹೊರಟಿದ್ದಾರೆ. ಇವತ್ತು ಇದಕ್ಕೆಲ್ಲ ಉತ್ತರ ಕ್ಷೇತ್ರದ ಜನತೆ ಕೊಡ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿ ಐತೆ ಅನ್ನೋ ಒಂದೇ ಒಂದು ಕುಮ್ಮಕ್ಕಿನಿಂದ ಇವತ್ತು ರಾಜೀವ್ ಗೌಡರು ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಇನ್ನ ಈಗ ಮೊನ್ನೆ ಬಳ್ಳಾರಿಯಲ್ಲಿ ಹಿಂಗೆ ಬ್ಯಾನರ್ ವಿಚಾರಕ್ಕಾಗಿದ್ದ ಗಲಾಟೆ ಇನ್ನ ಕಣ್ಮುಂದೆನೆ ಇದೆ. ಇವರು ಬ್ಯಾನರ್ ಕಿತ್ತಾಕ್ಸಿದಕ್ಕೆ ಬೆಂಕಿ ಹಚ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ ಅಂತ ಅಂದ್ರೆ ಎಲ್ರು ಕಾರ್ಯಕರ್ತರೆಲ್ಲ ಅದನ್ನೇ ಫಾಲೋ ಮಾಡ್ತಾರೆ. ಇವ್ರು ನಮ್ಮ ಮುಖಂಡರನ್ನೇ ಹಂಗೆ, ನಾವು ಹಂಗೆ ಆವಾಜ್ ಹಾಕ್ತಿವಿ ಅಂತ. ಅಲ್ಲ, ಇವತ್ತು ರಾಜೀವ್ ಗೌಡ್ರು ಪಾಪ ಒಬ್ಬ ಮಹಿಳಾ ಅಧಿಕಾರಿನ ಮಾತಾಡಿದ್ದಾರೆ. ಇದು ಒಟ್ಟು 3 ವಿಡಿಯೋ ನಾವು ಕ್ಲಿಪ್ಸ್ ನೋಡಿದೀನಿ ನಾನು. ಇದರಲ್ಲಿ ನಮ್ಮ ಉಸ್ತುವಾರಿ ಸಚಿವರನ್ನ ಮಾತಾಡಿದ್ದಾರೆ, ನನ್ನ ಹೆಚ್ಚಿನಾಗಿ ಮಾತಾಡಿದ್ದಾರೆ, ಶಾಸಕನ್ನ. ಇವತ್ತು ಇದಕ್ಕೆಲ್ಲ ಉತ್ತರ ಕೊಡ್ತಕ್ಕಂಥದ್ದು ಇವತ್ತು ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಯಾವ ರೀತಿ ಕ್ರಮ ಜರುಗಿಸ್ಬೇಕಂತ ಇವತ್ತು ನಾವು ಕಾನೂನು ಅಡಿಯಲ್ಲಿ ಕೆಲಸ ಮಾಡೋಂಥದ್ದು ಮಾಡ್ತಾ ಇದ್ದೀರಿ. ಒಟ್ಟಾರೆ ಇವತ್ತು ನಾನು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅವ್ರ ಮೇಲೆ ಶಿಸ್ತಿನ ಕ್ರಮ ಜರುಗಿಸ್ಬೇಕು, ಅವನ ಮೇಲೆ ಪ್ರಕರಣ ದಾಖಲೆ ಮಾಡಿ ಅವ್ನ ಕೂಡಲೇ ಅವ್ನ ಅರೆಸ್ಟ್ ಮಾಡಿ ಜೈಲ್ ಕಳಿಸ್ಬೇಕಂತ ನಾವು ಹೇಳಿದ್ದೇವೆ. ಓಕೆ, ಥ್ಯಾಂಕ್ ಯು ರವಿಕುಮಾರ್ ಅವರೇ, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು.